ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಓದುವಿನ ಮುಂದುವರಿದ ಭಾಗ ಸರಣಿಯಲ್ಲಿ ಭಾನುವಾರದ ಪುರವಣಿಗೆ ಓದುವಿನ ಮುಂದುವರಿದ ಭಾಗ ಸರಣಿಯಲ್ಲಿ ಟಿ.ಕೆ. ಲಿಂಗರಾಜ್ ಅವರ ಸ್ಮಾರ್ಟ್ ಕ್ಲಾಸ್ ಫಲಿತಾಂಶ ಫಸ್ಟ್ ಕ್ಲಾಸ್. ಟಿ.ಕೆ. ಲಿಂಗರಾಜ್ ಅವರ ಸ್ಮಾರ್ಟ್ ಕ್ಲಾಸ್ ಫಲಿತಾಂಶ ಫಸ್ಟ್ ಕ್ಲಾಸ್. ಇಲ್ಲಿ ನೋಡಿ ಮಕ್ಕಳೇ, ಸರಿ ಉತ್ತರ ಯಾವುದು ಹೇಳಿ ಎಂದು ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಪಾಠ ಹೇಳುತ್ತಿರುವ ದೃಶ್ಯ. ಆಮೇಲೆ ನಮ್ಮ ಪಾಠಗಳೆಲ್ಲವೂ ಈಗ ಡಿಜಿಟಲ್ನಲ್ಲೂ ಲಭ್ಯ ಅನ್ನುವ ಛಾಯಾಚಿತ್ರದಲ್ಲಿ ನೋಡ್ತಾ ಇರುವುದು. ಟಿ.ಕೆ. ಲಿಂಗರಾಜ್ ಸ್ಮಾರ್ಟ್ ಕ್ಲಾಸ್ ಫಲಿತಾಂಶ ಫಸ್ಟ್ ಕ್ಲಾಸ್ ಎಂಬ ಲೇಖನವು ಹೀಗಿದೆ. ಮಳವಳ್ಳಿ ತಾಲೂಕಿನ ಕ್ಯಾತನಹಳ್ಳಿ ಸರ್ಕಾರಿ ಶಾಲೆಯ ತರಗತಿ ಕೊಠಡಿಯಲ್ಲಿ ಮಕ್ಕಳು ಸ್ಮಾರ್ಟ್ ಟಿವಿಯತ್ತ ಗಮನ ನೆಟ್ಟಿದ್ದಾರೆ. ಶಿಕ್ಷಕ ಎಂ. ವಿರೂಪಾಕ್ಷಸ್ವಾಮಿ ಪರದೆಯ ಮೇಲೆ ಬೆರಳಾಡಿಸುತ್ತಿದ್ದಂತೆ ಶೌರ್ಯವಾದ ಗ್ರಹಗಳು ಚಲಿಸಲಾರಂಭಿಸುತ್ತವೆ. ಅನಿಮೇಷನ್ ಮೂಲಕ ಗ್ರಹಗಳ ಚಲನವಲನವನ್ನು ಗಮನಿಸುತ್ತಿರುವ ಮಕ್ಕಳು ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಒಂದು ಕ್ಲಿಕ್ನಲ್ಲಿ ಮತ್ತೊಂದು ಚಿತ್ರ, ಮತ್ತೊಂದು ವಿಡಿಯೋ, ಮತ್ತೊಂದು ವಿವರಣೆ ಅವರ ಮುಂದೆ ತೆರೆದುಕೊಳ್ಳುತ್ತದೆ. ಕೆಲ ವರ್ಷಗಳ ಹಿಂದೆ ಇದೇ ತರಗತಿಯಲ್ಲಿ ಸೀಮೆ ಸುಣ್ಣ ಹಿಡಿದು ಕಪ್ಪು ಹಲಗೆಯ ಮೇಲೆ ಚಿತ್ರ ಬಿಡಿಸಿ ವಿಜ್ಞಾನ ಪಾಠ ಮಾಡಬೇಕಾಗುತ್ತಿತ್ತು. ಗ್ರಹಗಳ ಚಲನೆ, ಮಾನವ ದೇಹದ ಅಂಗಾಂಗಗಳು, ಗಣಿತದ ಆಕೃತಿಗಳು ಮಕ್ಕಳ ಕಲ್ಪನೆಗೆ ಬಿಟ್ಟ ವಿಷಯಗಳಾಗಿದ್ದವು. ಈಗ ಅವು ಮಕ್ಕಳ ಕಣ್ಣೆದುರೇ ಜೀವಂತವಾಗಿ ಮೂಡುತ್ತಿವೆ. ಮಳವಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಶಿಕ್ಷಣ ತಂದಿರುವ ಬದಲಾವಣೆ ಇದು. 3 ವರ್ಷಗಳಲ್ಲಿ ತಾಲೂಕಿನ ಸರ್ಕಾರಿ ಶಾಲೆಗಳ ಬೋಧನಾ ವಿಧಾನವೇ ಬದಲಾಗಿದೆ. 216 ಸರ್ಕಾರಿ ಪ್ರಾಥಮಿಕ ಮತ್ತು 37 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಡಿಜಿಟಲ್ ಕಲಿಕಾ ಸಾಧನಗಳನ್ನು ಅಳವಡಿಸಲಾಗಿದ್ದು, ಪಠ್ಯಪುಸ್ತಕದ ಅಕ್ಷರಗಳು ಈಗ ಚಿತ್ರ, ಧ್ವನಿ ಮತ್ತು ಚಲನೆಯೊಂದಿಗೆ ಮಕ್ಕಳ ಮುಂದೆ ಪರಿಣಾಮಕಾರಿಯಾಗಿ ಬರುತ್ತಿವೆ. ಡಿಜಿಟಲ್ ಶಿಕ್ಷಣದ ಪರಿಣಾಮ ಶಾಲೆಯ ವಾತಾವರಣದಲ್ಲೂ ಕಾಣಿಸುತ್ತದೆ. ಸರ್ಕಾರಿ ಶಾಲೆಗಳತ್ತ ಪಾಲಕರ ಒಲವು ಹೆಚ್ಚಾಗಿದ್ದು, ಮೊದಲನೇ ತರಗತಿಯ ದಾಖಲಾತಿ ಕಳೆದ ಸಾಲಿಗೆ ಹೋಲಿಸಿದರೆ 46% ಏರಿಕೆಯಾಗಿದೆ. ಮಕ್ಕಳ ಹಾಜರಾತಿಯು 98% 99.99% ತಲುಪಿದೆ. ಡಿಜಿಟಲ್ ತಂತ್ರಜ್ಞಾನದಿಂದ ಶಿಕ್ಷಕರ ಬೋಧನಾ ಶೈಲಿಯಲ್ಲೂ ಬದಲಾವಣೆ ಕಂಡುಬಂದಿದೆ. ಚಿತ್ರ, ವಿಡಿಯೋ ಮತ್ತು ಅನಿಮೇಷನ್ಗಳ ನೆರವಿನಿಂದ ಗಣಿತ ಹಾಗೂ ವಿಜ್ಞಾನದ ಕಠಿಣ ಪರಿಕಲ್ಪನೆಗಳನ್ನು ಸರಳವಾಗಿ ವಿವರಿಸಲು ಸಾಧ್ಯವಾಗುತ್ತದೆ. ಡಿಜಿಟಲ್ ಮೌಲ್ಯಮಾಪನದಿಂದ ವಿದ್ಯಾರ್ಥಿಗಳ ಕಲಿಕೆಯ ಪ್ರಗತಿಯನ್ನು ತಿಳಿಯಲು ಸಾಧ್ಯವಾಗುತ್ತಿದ್ದು, ಮಕ್ಕಳ ಆಸಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತಿದೆ. ಈಗ ಮಕ್ಕಳು ಪಾಠವನ್ನು ಕೇವಲ ಕೇಳುವುದಿಲ್ಲ, ನೋಡುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಪ್ರಶ್ನಿಸುತ್ತಾರೆ, ಕಂಪ್ಯೂಟರ್ನಲ್ಲಿ ತಾವೇ ಟೈಪ್ ಮಾಡುತ್ತಾರೆ. ಕಲಿಕೆಯ ಬಗ್ಗೆ ಅವರಲ್ಲಿ ಕುತೂಹಲ ಹೆಚ್ಚಾಗಿದೆ. ತರಗತಿ ಕೊಠಡಿಯೇ ವಿದ್ಯಾರ್ಥಿ ಕೇಂದ್ರಿತ ಕಲಿಕಾ ವಾತಾವರಣವಾಗಿ ರೂಪುಗೊಂಡಿದೆ ಎಂದು ಶಿಕ್ಷಕ ಎಂ. ವಿರೂಪಾಕ್ಷಸ್ವಾಮಿ ಹೇಳುತ್ತಾರೆ. ವಿದ್ಯಾರ್ಥಿಗಳಷ್ಟೇ ಅಲ್ಲ, ಶಿಕ್ಷಕರು ಡಿಜಿಟಲ್ ಕಲಿಕೆಯ ಹೊಸ ಪಯಣದಲ್ಲಿ ತೊಡಗಿದ್ದಾರೆ. ಡಿಜಿಟಲ್ ಉಪಕರಣಗಳನ್ನು ಪರಿಣಾಮಕಾರಿಯಾಗಿ ಬಳಸಲು ಶಿಕ್ಷಕರಿಗೆ ನಿರಂತರ ತರಬೇತಿ ನೀಡಲಾಗುತ್ತದೆ. ತರಬೇತಿಗಳ ನಂತರ ಶಿಕ್ಷಕ ಬೋಧನಾ ವಿಧಾನದಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬಂದಿದೆ. ಡಿಜಿಟಲ್ ಸಾಮರ್ಥ್ಯವನ್ನು ನಿರಂತರವಾಗಿ ವೃದ್ಧಿಪಡಿಸಲಾಗುತ್ತದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್. ನಾಗೇಶ್ ತಿಳಿಸುತ್ತಾರೆ. ಡಿಜಿಟಲ್ ಕಲಿಕೆಯ ಪರಿಣಾಮ ಕಲಿಕೆಯ ಗುಣಮಟ್ಟದಲ್ಲಿಯೂ ಪ್ರತಿಫಲಿಸುತ್ತದೆ. ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಬಲ FLN ಸಾಧಿಸದ ವಿದ್ಯಾರ್ಥಿಗಳ ಪ್ರಮಾಣ 1 ವರ್ಷದ ಅವಧಿಯಲ್ಲಿ 49.33% ರಿಂದ 32.56% ಇಳಿದಿದೆ. 16.77% ಮಕ್ಕಳು ಪ್ರಗತಿ ಸಾಧಿಸಿದ್ದು, ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲೂ ಉತ್ತಮ ಸಾಧನೆ ದಾಖಲಾಗಿದೆ. SSLC ಫಲಿತಾಂಶದಲ್ಲಿಯೂ ಸರ್ಕಾರಿ ಶಾಲೆಗಳು ಗಮನಾರ್ಹವಾದ ಸಾಧನೆ ಮಾಡಿವೆ. ಸರ್ಕಾರಿ ಪ್ರೌಢಶಾಲೆಗಳ ಫಲಿತಾಂಶ 80.44% ರಿಂದ 99.19% ಏರಿಕೆಯಾಗಿದೆ. ಈ ಬಾರಿ ತಾಲೂಕಿನ 36 ಸರ್ಕಾರಿ ಪ್ರೌಢಶಾಲೆಗಳು 100% ಫಲಿತಾಂಶ ಪಡೆದಿವೆ. ಕಳೆದ ವರ್ಷ ಈ ಸಂಖ್ಯೆ ಕೇವಲ 2 ಇತ್ತು. ಈ ಬಾರಿಯ SSLC ಪರೀಕ್ಷೆಯಲ್ಲಿ ತಾಲೂಕಿನ ಸರ್ಕಾರಿ ಶಾಲೆಗಳ 1819 ವಿದ್ಯಾರ್ಥಿಗಳಲ್ಲಿ 9 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣರಾಗಿದ್ದಾರೆ. 600ಕ್ಕಿಂತ ಹೆಚ್ಚಿನ ಅಂಕ ಪಡೆದ 44 ವಿದ್ಯಾರ್ಥಿಗಳಲ್ಲಿ 26 ಮಂದಿ ಸರ್ಕಾರಿ ಶಾಲೆಯವರೇ ಆಗಿದ್ದು,
ಒಂದು ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದ 333 ವಿದ್ಯಾರ್ಥಿಗಳ ಪೈಕಿ 208 ಮಂದಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಾಗಿದ್ದಾರೆ. ಡಿಜಿಟಲ್ ಕಲಿಕೆಯನ್ನು ಇನ್ನಷ್ಟು ವಿಸ್ತರಿಸಲು ತಾಲೂಕಿನ 37 ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಲ್ಟಿಮೀಡಿಯಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ. PM ಶ್ರೀ ಆದರ್ಶ ವಿದ್ಯಾಲಯದಲ್ಲಿ ಕೇಂದ್ರ ಸ್ಟುಡಿಯೋ ಸ್ಥಾಪಿಸಲಾಗಿದ್ದು, ನುರಿತ ಶಿಕ್ಷಕರು ನೇರ ಪ್ರಸಾರದ ಮೂಲಕ ಹಿಂದಿ, ಗಣಿತ ಮತ್ತು ವಿಜ್ಞಾನ ವಿಷಯಗಳ ಪಾಠಗಳನ್ನು ಮಾಡುತ್ತಿದ್ದಾರೆ. ಉಳಿದ ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿಯೇ ಈ ಪಾಠಗಳನ್ನು ವೀಕ್ಷಿಸುತ್ತಾರೆ. ಈ ಬದಲಾವಣೆಯ ಹಿಂದೆ ದೊಡ್ಡ ಪ್ರಮಾಣದ ಆರ್ಥಿಕ ಬೆಂಬಲವಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ದೊಡ್ಡ ಬದಲಾವಣೆಗಳಾಗುತ್ತಿವೆ. ಸಾಂಪ್ರದಾಯಿಕ ಸೀಮೆ ಸುಣ್ಣ ಮತ್ತು ಕಪ್ಪು ಹಲಗೆ ಬದಲು ಈಗ ಪ್ರೊಜೆಕ್ಟರ್, ಸ್ಮಾರ್ಟ್ ಬೋರ್ಡ್, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಕೆಯ ಸ್ಮಾರ್ಟ್ ತರಗತಿಗಳು ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೂ ತಲುಪುತ್ತಿವೆ. ಈಗಾಗಲೇ ಎಲ್ಲ ಶಾಲೆಯ ಶಿಕ್ಷಕರಿಗೆ ಡಿಜಿಟಲ್ ಶಿಕ್ಷಣದ ತರಬೇತಿ ನೀಡಲಾಗಿದೆ. ಶಿಕ್ಷಕರು ಹಾಗೂ ಸಂಪನ್ಮೂಲ ಅಧಿಕಾರಿಗಳ ಜ್ಞಾನ, ಕೌಶಲ್ಯ ಮತ್ತು ಬೋಧನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ನಿರಂತರ ತರಬೇತಿ ನೀಡಲಾಗುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ VE ಉಮಾ ವಿವರಿಸುತ್ತಾರೆ. ಶಾಸಕ PM ನರೇಂದ್ರ ಸ್ವಾಮಿ ಅವರ ಪ್ರಯತ್ನದಿಂದ ಮುಖ್ಯಮಂತ್ರಿ ವಿಶೇಷ ಅನುದಾನ, ವಿವಿಧ ಕಂಪನಿಗಳ CSR ನೆರವು ಸೇರಿದಂತೆ ಸುಮಾರು 100 ಕೋಟಿ ಅನುದಾನದ ತಾಲೂಕಿನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹರಿದು ಬಂದಿದೆ. ಮೇಘಾ ಶಾಲಾ, ಸೆಲ್ಕೋ, ಗ್ರಾಸಿಮ್ ಇಂಡಸ್ಟ್ರೀಸ್, ಕರ್ನಾಟಕ ಸ್ಟೋವ್ಸ್ ಆ್ಯಂಡ್ ಡಿಟರ್ಜೆಂಟ್ ಸೇರಿದಂತೆ ಹಲವು ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿವೆ. ಮೇಘಾ ಶಾಲಾ ಮತ್ತು ಮೈಂಡ್ ಫೌಂಡೇಶನ್ ಸಂಸ್ಥೆಗಳು ಡಿಜಿಟಲ್ ಕಲಿಕೆಯ ವಿಷಯಗಳನ್ನು ಒದಗಿಸುತ್ತಿವೆ. ಶಿಕ್ಷಣ ಇಲಾಖೆಯು ದೀಕ್ಷಾ ಯೂಟ್ಯೂಬ್ ವಾಹಿನಿಯ ಮೂಲಕ ಕಲಿಕಾ ವಿಷಯಗಳನ್ನು ಸಿದ್ಧಪಡಿಸುತ್ತಿದೆ. ಡಿಜಿಟಲ್ ಸಾಧನೆಗಳ ನಿರ್ವಹಣೆಗೆ ಪ್ರತ್ಯೇಕ ತಾಂತ್ರಿಕ ತಂಡವನ್ನು ರಚಿಸಲಾಗಿದೆ. ಈಗ ಕಲಿಕೆ ಸುಲಭವಾಗಿದೆ. ಈಗಿನಿಂದಲೇ ಡಿಜಿಟಲ್ ಶಿಕ್ಷಣ ಸಿಗುತ್ತಿರುವುದರಿಂದ ಮುಂದಿನ ವ್ಯಾಸಂಗಕ್ಕೆ ಕಂಪ್ಯೂಟರ್ ಜ್ಞಾನ ಸಹಕಾರಿಯಾಗುತ್ತಿದೆ. ಚಿತ್ರದ ಮೂಲಕ ಪಾಠಗಳನ್ನು ಅರ್ಥ ಮಾಡಿಕೊಳ್ಳಲು ಆರಂಭವಾಗುತ್ತಿದೆ ಎಂದು ಬಾಚನಹಳ್ಳಿ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ MR ಸಂಧ್ಯಾ ಹೇಳುತ್ತಾರೆ. ಆದರೆ ಡಿಜಿಟಲ್ ಶಿಕ್ಷಣದ ಪಯಣ ಸವಾಲುಗಳಿಂದ ಮುಕ್ತವಾಗಿಲ್ಲ. ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಅಥವಾ ವೇಗದ ಇಂಟರ್ನೆಟ್ ಲಭ್ಯವಿಲ್ಲ. ಹೊಸ ತಂತ್ರಜ್ಞಾನ ಬಳಕೆಯಲ್ಲಿ ಇನ್ನಷ್ಟು ತರಬೇತಿಯ ಅಗತ್ಯವಿದೆ. ಆದರೂ ಮಳವಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಗಳು ಹೊಸ ಪರಿವರ್ತನೆಯ ಹಾದಿಯಲ್ಲಿ ಸಾಗುತ್ತಿವೆ. ಕಪ್ಪು ಹಲಗೆಯಿಂದ ಡಿಜಿಟಲ್ ಪರದೆಯವರೆಗೆ ನಡೆದ ಈ ಪಯಣ ಕೇವಲ ಉಪಕರಣಗಳ ಬದಲಾವಣೆಯಲ್ಲ, ಮಕ್ಕಳ ಕಲಿಕೆಯ ವಿಧಾನ, ಶಿಕ್ಷಕರ ಬೋಧನಾ ಶೈಲಿ ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಸಮಾಜದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತಿದೆ.